ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ ಹೋಗೋದಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ ಗೊತ್ತದ. ನಾ ಮಾತಾಡಿದ್ರೆ ಬಾ ದೊಡ್ಡದಾಗ್ತದ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂತ ಲೂಟಿಕೋರರ ಮಾತು ಕೇಳಿ ನಾ ಹೇಳಕ್ ದರೋಡೆಕೋರ ರೈತರಿಗೆ ಬಂದು ಮಾತಾಡ್ತಾರೆ ಸಚಿವರು ರೈತರಿಗೆ ಬಂದು ಯಾರು ಮಾತಾಡಿ ಹೂ ಜನಾರ್ದನ್ ರೆಡ್ಡಿ ಇದು ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಬರ್ಬಾಡತಿದೀವಲ್ಲ ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಹೊತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದ ರಾಜಕೀಯ ಮಾಡಿದ್ರೆ ಬಹಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ ನಲ್ಲಿ. ಏನು ಯಾರು ಈ ಸಲ ಚುನಾವಣೆ ಜನಾರ್ದನ್ ರೆಡ್ಡಿ ಸೋಲ್ತಾನ. ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯ್ತು. ದರೋಡೆಕೋರು ಲೂಟಿಕೋರು ಇವ್ರು ರೈತರಂತಿವ್ರು ಇಡೀ ಜಗತ್ತಿಗೆ ಗೊತ್ತದ. ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವ್ರು ಬಂದು ರೈತರದ್ದು ಹಸಿರುಟಾವಲ್ಲ ಎಷ್ಟು ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ.ಬಿ. ಪಾಟೀಲ್ ಹೋರಾಟ ಮಾಡ್ತಾನಂತ ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರು ಏನ್ ಮಾಡಿದಾರಂತೆ ಸರಿ ಈಗ ಎಲ್ಲಾ ಸಂಪತ್ತನ್ನ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ ಅದೇನೋ ಅಂತಾರ ದೇವ್ರ ಶಾಪ. ಅಲ್ಲೊಂದು ದೇವಸ್ಥಾನ ದೇವಿ ಗುಡಿನೂ ಕಿತ್ತಾಕಿದ್ರು. ಆ ದೇವಿ ಶಾಪ ಹತ್ತಿದ್ರು ಇವ್ರಿಗೆ ಓಬಳಾಪುರ. ಇಂಥವ್ರು ಬಂದು ರೈತರು ಹತ್ತವ್ರು ರೈತರು ಹೋರಾಟ ಆಗ್ತದೆ. ಅಬ್ಬಾಬಾ ಎಂ.ಬಿ. ಪಾಟೀಲ್ ರೈತರು ಗುಸ್ತಾರಿ. ನಾ ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ ನಾನು ಏನನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ ಇಡೀ ಜಗತ್ತಿಗೆ ಗೊತ್ತದ.